ಹೌ ಡು ವಿ ಯೂಸ್ ಮನಿ? ನಾವು ಹಣವನ್ನು ಹೇಗೆ ಬಳಸುತ್ತೇವೆ? ಹಣ ಎಲ್ಲಿಂದ ಬರುತ್ತದೆ ಮತ್ತು ಎಲ್ಲಿಗೆ ಹೋಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹಣ ಎಂದಿಗೂ ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ. ಇದು ನಿರಂತರವಾಗಿ ಸರಕು ಮತ್ತು ಸೇವೆಗಳ ರೂಪದಲ್ಲಿ ವಿನಿಮಯಗೊಳ್ಳುತ್ತದೆ. ಬ್ಯಾಂಕ್ಗಳಲ್ಲಿ ಠೇವಣಿ ಇಡುವ ಹಣವು ನಿರಂತರವಾಗಿ ಚಲಾವಣೆಯಲ್ಲಿರುತ್ತದೆ. ಹಣವನ್ನು ಬ್ಯಾಂಕ್ಗಳಲ್ಲಿ ಜಮಾ ಮಾಡಲಾಗುತ್ತದೆ, ಹಿಂಪಡೆಯಲಾಗುತ್ತದೆ ಮತ್ತು ಸಾಲವಾಗಿ ನೀಡಲಾಗುತ್ತದೆ. ಬನ್ನಿ ಗೀತಾ ಅವರನ್ನು ಭೇಟಿ ಮಾಡೋಣ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರು ಹಣವನ್ನು ಪಡೆಯುತ್ತಾರೆ. ಪ್ರತಿ ತಿಂಗಳ ಆರಂಭದಲ್ಲಿ ಅವರು ತಮ್ಮ ಸಂಬಳವನ್ನು ಪಡೆದಾಗ ಅವರು ಶ್ರೀಮಂತರಾಗಿರುವಂತೆ ಭಾಸವಾಗುತ್ತದೆ. ಆದರೆ ತಿಂಗಳ ಕೊನೆಯಲ್ಲಿ ಅವರ ಬಳಿ ಯಾವುದೇ ಹಣವಿರುವುದಿಲ್ಲ ಅಥವಾ ಬಹಳ ಕಡಿಮೆ ಹಣವಿರುತ್ತದೆ. ನೀವು ಮತ್ತು ನಿಮ್ಮ ಕುಟುಂಬದವರು ಎಂದಾದರೂ ಹೀಗೆ ಯೋಚಿಸಿದ್ದೀರಾ? ಕೆಲವೊಮ್ಮೆ ನಿಮ್ಮ ಬಳಿ ಸಾಕಷ್ಟು ಹಣವಿರುತ್ತದೆ ಮತ್ತು ಕೆಲವೊಮ್ಮೆ ನಿಮಗೆ ಹಣದ ಕೊರತೆ ಇದೆ ಎಂದು. ಇದಕ್ಕೆ ಕಾರಣ ಹಣ ನಿರಂತರವಾಗಿ ಚಲಾವಣೆಯಲ್ಲಿರುತ್ತದೆ, ಅಂದರೆ ಸರ್ಕ್ಯುಲೇಷನ್ನಲ್ಲಿರುತ್ತದೆ. ಇದು ಬರುತ್ತದೆ, ಹೋಗುತ್ತದೆ, ಇದರ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ. ಇದು ಹೇಗಾಗುತ್ತದೆ? ಆದಾಯ, ಖರ್ಚು, ತೆರಿಗೆಗಳು ಮತ್ತು ಸಾಲದಂತಹ ಕೆಲವು ಪ್ರಮುಖ ಅಂಶಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಆದಾಯವೆಂದರೆ ನಿಯಮಿತವಾಗಿ ಕ್ರಮಬದ್ಧ ಅಂತರದಲ್ಲಿ ಗಳಿಸುವುದಾಗಿದೆ ಅಥವಾ ಪಡೆಯುವುದಾಗಿದೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಮಾಸಿಕ ಸಂಬಳ ಪಡೆಯುವ ಗೀತಾ ಅವರಂತೆ ನೀವು ಹಣವನ್ನು ಪಡೆಯಬಹುದು. ಇದನ್ನು ಸಕ್ರಿಯ ಆದಾಯ, ಅಂದರೆ ಆಕ್ಟಿವ್ ಇನ್ಕಮ್ ಎಂದು ಕರೆಯಲಾಗುತ್ತದೆ. ಹೂಡಿಕೆಯಿಂದ ಕೂಡ ನೀವು ಹಣವನ್ನು ಗಳಿಸಬಹುದು. ಉದಾಹರಣೆಗೆ ಬ್ಯಾಂಕ್ಗಳು ಅಥವಾ ಇನ್ನಿತರ ಕಂಪನಿಗಳಲ್ಲಿ ದೀರ್ಘಾವಧಿಯ ಸ್ಥಿರ ಠೇವಣಿಗಳ ಮೇಲಿನ ಉತ್ತಮ ಬಡ್ಡಿ ದರಗಳು ಅಥವಾ ಷೇರುಗಳು, ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಲಾದ ಹೂಡಿಕೆ, ಮಾರುಕಟ್ಟೆಯ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಉತ್ತಮ ಲಾಭ ಮಾಡಬಹುದು. ಈ ರೀತಿಯ ಆದಾಯವನ್ನು ನಿಷ್ಕ್ರಿಯ ಆದಾಯ, ಅಂದರೆ ಪ್ಯಾಸಿವ್ ಇನ್ಕಮ್ ಎಂದು ಕರೆಯಲಾಗುತ್ತದೆ. ನಾವು ನಮ್ಮ ಎಲ್ಲ ಆದಾಯವನ್ನು ಇಟ್ಟುಕೊಳ್ಳುವುದಿಲ್ಲ. ನಾವು ನಮ್ಮ ಅಗತ್ಯತೆಗಳು ಮತ್ತು ಅವಶ್ಯಕತೆಗಳಿಗಾಗಿ ಖರ್ಚು ಮಾಡುತ್ತೇವೆ. ಅಗತ್ಯತೆಗಳು ಮತ್ತು ಬಯಕೆಗಳ ನಡುವಿನ ವ್ಯತ್ಯಾಸವೇನು? ಅಗತ್ಯತೆಗಳು ಯಾವುವು ಎಂದರೆ ಇವುಗಳಿಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ. ಉದಾಹರಣೆಗೆ ಆಹಾರ, ವಿದ್ಯುತ್, ನೀರು, ವಸತಿ ಮತ್ತು ಆರೋಗ್ಯ ಸೌಲಭ್ಯಗಳು. ಬಯಕೆಗಳು ಯಾವುವು ಎಂದರೆ ನೀವು ಬಯಸುವ ವಸ್ತುಗಳು. ಉದಾಹರಣೆಗೆ ಕಾರ್ ಅಥವಾ ವಿದೇಶ ಪ್ರವಾಸದ ಇಚ್ಛೆ, ಇದು ಬಯಕೆಯಾಗುತ್ತದೆ. ಮನೆ ಖರೀದಿಸಲು, ಮದುವೆ ಅಥವಾ ಕಾಲೇಜು ಶುಲ್ಕವನ್ನು ಪಾವತಿಸಲು ಕೆಲವೊಮ್ಮೆ ನಮಗೆ ಸ್ವಲ್ಪ ಹೆಚ್ಚಿನ ಹಣದ ಅಥವಾ ಹಣಕಾಸಿನ ನೆರವು ಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಬ್ಯಾಂಕ್ಗಳು, ಸಂಬಂಧಿಕರು ಅಥವಾ ಲೇವಾದೇವಿದಾರರಿಂದ ಹಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದನ್ನು ಸಾಲ, ಅಂದರೆ ಲೋನ್ ಎಂದು ಕರೆಯಲಾಗುತ್ತದೆ. ನಮ್ಮ ಸರ್ಕಾರಕ್ಕೂ ಕೂಡ ಆದಾಯ ಮತ್ತು ವೆಚ್ಚಗಳಿವೆ ಎಂಬುದನ್ನು ನೆನಪಿನಲ್ಲಿಡಿ. ಆದರೆ ಈ ಆದಾಯ ಎಲ್ಲಿಂದ ಬರುತ್ತದೆ? ಸರ್ಕಾರದ ಕೆಲವು ಆದಾಯವು ಜನರು ಪಾವತಿಸುವ ತೆರಿಗೆಯಿಂದ ಬರುತ್ತದೆ. ನಾವು ಖರೀದಿಸುವ ಉತ್ಪನ್ನಗಳಿಗೆ ಸರ್ಕಾರವು ಎಲ್ಲ ಸೇವೆಗಳ ಮೇಲೆ GSTಯಂತಹ ತೆರಿಗೆಯನ್ನು ವಿಧಿಸುತ್ತದೆ. ಮತ್ತೊಂದು ತೆರಿಗೆ ಇದೆ, ಇನ್ಕಮ್ ಟ್ಯಾಕ್ಸ್, ಅಂದರೆ ಆದಾಯ ತೆರಿಗೆ ಎಂದು ಕರೆಯುತ್ತೇವೆ. ಇದನ್ನು ಒಂದು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಈ ಮೂಲಕ ಸರ್ಕಾರಕ್ಕೆ ಆದಾಯ ಬರುತ್ತದೆ. ಈ ಹಣವನ್ನು ಸರ್ಕಾರವು ಸಾರ್ವಜನಿಕ ಸೇವೆಗಳು ಮತ್ತು ಸರ್ಕಾರಿ ಚಟುವಟಿಕೆಗಳಾದ ರಸ್ತೆಗಳು, ಆಸ್ಪತ್ರೆಗಳು ಮತ್ತು ಇತರ ಸೌಲಭ್ಯಗಳನ್ನು ನಿರ್ಮಿಸಲು ಖರ್ಚು ಮಾಡುತ್ತದೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಹುಡುಕುವ ಸಮಯ ಬಂದಿದೆ. ನೀವು ನಿಮ್ಮ ಅಗತ್ಯತೆಗಳು ಮತ್ತು ಬಯಕೆಗಳನ್ನು ಹೇಗೆ ಉತ್ತಮವಾಗಿ ನಿರ್ವಹಿಸಬಹುದು?
ಸಕ್ರಿಯ ಮತ್ತು ನಿಷ್ಕ್ರಿಯ ಆದಾಯ ಮೂಲಗಳ ಪಟ್ಟಿಯನ್ನು ತಯಾರಿಸಿ.